ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 8ನೇ ತರಗತಿ ಕನ್ನಡದಲ್ಲಿ LBA ಆಧಾರಿತ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ ಸಾಧನಾ ಪರೀಕ್ಷೆ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮಕ್ಕಳ, ಇಲ್ಲಿ ಒಟ್ಟು 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 1 ನೋಡಿ. ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಆಯ್ಕೆಗಳು: ನಿನ್ನಾಣ್ಮ, ಚಕ್ರಾಧಿಪತಿ, ಪತಿಯೊಡನೆ ಹಾಗೂ ಇಂದಳುತ. ಇವು 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಕ್ರಮಾಕ್ಷರದ ಜೊತೆಗೆ ಉತ್ತರವನ್ನು ಬರಿಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಲ್ವಾ? ಪ್ರಶ್ನೆ 2. ಮನೆಯಿಂದ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥಿ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಹ ಸಂಬಂಧಿ ಪದವನ್ನು ಬರೆಯಿರಿ. ಮಕ್ಕಳ, ಇದು 1 ಅಂಕದ ಪ್ರಶ್ನೆ ಆಗಿರುತ್ತೆ. ಸರಿಯಾದ ಉತ್ತರ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಪ್ರಶ್ನೆ 3. ಕಾರ್ಯ, ಕಜ್ಜ, ಭಕ್ತಿ ಡ್ಯಾಶ್ ಅಂತ ಇರುತ್ತೆ. ಸರಿಯಾದ ಉತ್ತರವನ್ನು ಬರಿಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರಕ್ಕೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 4. ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು? ಪ್ರಶ್ನೆ 5. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಪ್ರಶ್ನೆ 6. ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆ ಇರುತ್ತೆ. ತಲಾ 2 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಪ್ರಶ್ನೆ 7. ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನೆಂದು ಹೇಳುತ್ತಾಳೆ? ಪ್ರಶ್ನೆ 8. ಉಪವಾಸ ಮತ್ತು ಗೀತೆ ಓದುವುದರ ಬಗ್ಗೆ ಕವಿ ಏನು ಹೇಳಿದ್ದಾರೆ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮಕ್ಕಳ, ಇದು 3 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದೇ ಪ್ರಶ್ನೆ ಇರುತ್ತೆ. ಪ್ರಶ್ನೆ 9 ನೋಡಿ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ಇದಕ್ಕೆ ನೀವು ಯಾವ ಪಾಠದಿಂದ ಆಯ್ಕೆ ಮಾಡಲಾಗಿದೆ, ಸಂದರ್ಭ ಹಾಗೂ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. ಇದು ಸಹ ನಿಮಗೆ 3 ಅಂಕದ ಪ್ರಶ್ನೆ ಆಗಿರುತ್ತೆ ಮಕ್ಕಳ. ಪ್ರಶ್ನೆ 10ರಲ್ಲಿ ನೋಡಿ. ಸೀತೆಯ ಮುಖ ಕಮಲದಂತೆ ಅರಳಿತು. ಈ ಒಂದು ವಾಕ್ಯದ ಅಲಂಕಾರವನ್ನು ಹೆಸರಿಸಬೇಕು. ಲಕ್ಷಣ ಬರೆದು ಸಮನ್ವಯ ಕೂಡ ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಕ್ಕಳ, ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗೆ ಒಂದು ಆಯ್ಕೆನೂ ಸಹ ನಿಮಗಿರುತ್ತಿಲ್ಲಿ. ಪ್ರಶ್ನೆ 11. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕಿ ನೇಮಿಚಂದ್ರ ಅವರ ಅಭಿಪ್ರಾಯವೇನು? ವಿವರಿಸಿ. ಅಥವಾ ಲೇಖಕಿ ನೇಮಿಚಂದ್ರ ಅವರಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಮಕ್ಕಳ, 2 ಪ್ರಶ್ನೆಗಳು ಒಂದೇ ಪಾಠದಿಂದ ಆಯ್ಕೆ ಮಾಡಲಾಗಿದೆ. 2ರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಉತ್ತರವನ್ನು ಬರೆಯೋಕ್ಕೆ ಬರುತ್ತೋ ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಕಂಪ್ಲೀಟ್ ಆದಂಥ ಉತ್ತರವನ್ನು ಬರೀರಿ. 4 ಅಂಕವನ್ನು ಪಡ್ಕೊಳ್ಳಿ. ಓಕೆ ಮಕ್ಕಳ, ಇಲ್ಲಿಗೆ 8ನೇ ತರಗತಿ ಕನ್ನಡದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.